ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಹೈ ಅಂಡ್ ಕ್ರಶ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದರಲ್ಲಿ ಫಸ್ಟ್ ಪಾರ್ಟ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲಿ ಲಿಂಕ್ ಬರುತ್ತೆ. ಈ ಸೀರೀಸ್ ಅಂತೂ ತುಂಬಾನೇ ಕಾಮಿಡಿ ಆಗಿ ತುಂಬಾನೇ ಚೆನ್ನಾಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋಗೆ ಅವನ ಮೇಲೆ ಒಂದು ಡೌಟ್ ಬಂದ್ಬಿಟ್ಟಿರುತ್ತೆ. ನೀನ್ ಹೇಳಿದ್ ಕರೆಕ್ಟ್ ಕಣೋ ಅಸಿಸ್ಟೆಂಟ್, ನಾನ್ ಬಂದು ತುಂಬಾನೇ ಸೆಲ್ಫಿಶ್, ರೂಡು, ಶೇಮ್ಲೆಸ್ ಎಲ್ಲಾ ತರ ಕ್ಯಾರೆಕ್ಟರ್ ನನ್ನಲ್ಲಿ ಇರುವಾಗ ನಾನೇನ ಕೌಲ್ ಕಾಲ್ ಕೆಳಗಡೆ ಹೋಗಿ ಬೀಳ್ಬೇಕು, ಅವಳೆ ನನ್ನ ಹಿಂದ್ಗಡೆ ಬರೋ ತರ ಮಾಡ್ಕೊಬಹುದಲ್ವಾ ಅಂತ ಅವ್ನ ಕಡೆ ಇನ್ನೊಂದು ನೆಗೆಟಿವ್ ಆಂಗಲ್ ಅಲ್ಲಿ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಸ್ವಲ್ಪ ಹೊತ್ತಲ್ಲೇ, ಅಂದ್ರೆ ಆಫೀಸ್ಗೆ ಹೋದ್ಮೇಲೆ ಏನೋ ಸ್ವಲ್ಪ ಹೊತ್ತಲ್ಲೇ ಹಂಗೆ ಮೂಡ್ ಚೇಂಜ್ ಆಗೋಯ್ತು. ಯಾಕೆ ನಾನ್ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ಲ, ಮೋಸ್ಟ್ಲಿ ಅವಳ ಹತ್ರ ಫೋನ್ ಇಲ್ವೇನೋ, ಅದಕ್ಕೆ ಅವಳಿಗೆ ನನ್ಗೆ ಕಾಲ್ ಮಾಡಕ್ ಆಗಿಲ್ವೇನೋ, ಅಥವಾ ಫೋನ್ ಇದ್ದು ಕರೆನ್ಸಿ ಇಲ್ವೇನೋ ಅದಕ್ಕೆ ಕಾಲ್ ಮಾಡಿಲ್ವೇನೋ ಅಂತ ಯೋಚನೆ ಮಾಡ್ತಾನೆ. ಅಂದ್ರೆ ಈ ತರ ಎಲ್ಲ ಒಂದು ರೀಸನ್ಸ್ ನ ಕೊಟ್ಕೊಂಡು ಅವನೇ ಸ್ವಲ್ಪ ಮನ್ಸನ್ನ ಗಟ್ಟಿ ಮಾಡ್ಕೊಂತ ಇದ್ದಾನೆ. ಈ ತರ ನಮ್ ಹೀರೋ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಆಫೀಸಲ್ಲಿ ಕೆಲಸ ಮಾಡೋ ಇನ್ನೊಬ್ಬ ಬರ್ತಾನೆ. ಏನೋ ಅರ್ಜೆಂಟ್ ಮ್ಯಾಟರ್ ಹೇಳಕ್ಕೆ ಅಂತ ಬರ್ತಾ ಇರೋದು. ಆದ್ರೆ ಹೀರೋಗೆ ಟೆನ್ಷನ್ ಆಗೋಯ್ತು, ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ತಾ ಇದೀನಿ, ನೀನೇ ಅವನ ಸೆಂಟ್ರಲ್ ಮಾತಾಡೋದಕ್ಕೆ ಫಸ್ಟ್ ಆ ವಿಲೇಜ್ ಅಲ್ಲಿ ಒಂದು ಫೋನ್ ಅರೇಂಜ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಇವಾಗ ಏನೋ ಹೇಳಕ್ಕೆ ಅಂತ ಬಂದಿದ್ದಲ್ವಾ, ಅವನ ತುಂಬಾ ಹೊತ್ತು ವೇಟ್ ಮಾಡ್ತಿದ್ದಾನೆ. ಈ ಸರ್ ಯಾವಾಗ ಮಾತಾಡಿ ಮುಗಿಸ್ತಾರೋ ಹೇಳೋಣ ಅಂತ. ಇನ್ ಕೇಸ್ ಟೈಮ್ಗೆ ಹೇಳಿಲ್ಲ ಅಂತಂದ್ರು ಅದಕ್ಕೂ ಬೈಸ್ಕೋಬೇಕೆ, ಇವನ ಹತ್ರ ಹೆಂಗಪ್ಪ ಅಂತ ಹೇಳಿ ಯೋಚನೆ ಮಾಡಿದನು. ಟಕ್ ಅಂತ ಟಿವಿ ಆನ್ ಮಾಡ್ಬಿಟ್ಟು ನ್ಯೂಸ್ ಚಾನೆಲ್ ನ ಇಟ್ಬಿಟ್ಟ. ಹೀರೋಗೆ ಟೆನ್ಷನ್ ಆಗೋಯ್ತು. ಆದ್ರೆ ಆ ನ್ಯೂಸ್ ಚಾನೆಲ್ ಅಲ್ಲಿ ಈಗ ನಮ್ ಹೀರೋಯಿನ್ ಇದಾರಲ್ವಾ, ಬೆಟ್ಟದ ಪ್ರದೇಶ, ಆ ಜಾಗದಲ್ಲಿ ತುಂಬಾ ಜೋರು ಮಳೆ, ಬಿರುಗಾಳಿ ಬರೋ ಚಾನ್ಸಸ್ ಎಲ್ಲ ಇದೆ, ಅಂದ್ರೆ ಬರುತ್ತೆ ಅನ್ನೋ ತರನೇ ಹೇಳ್ತಾ ಇರ್ತಾರೆ. ಇದನ್ನ ನೋಡಿ ಅವ್ನಿಗೆ ಸಖತ್ ಶಾಕ್ ಆಗೋಯ್ತು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಆ ಮಳೆ ಗಾಳಿ ಎಲ್ಲ ಬಂದಿರೋದ್ರಿಂದ ಅವಳ ಜೊತೆ ಒಂದೇ ಒಂದು ನಾಯಿ ಇತ್ತಲ್ವಾ, ಅದನ್ನ ಒಳಗಡೆ ಇಟ್ಕೊಂಡು ತುಂಬಾನೇ ಭಯದಲ್ಲಿ ಕೂತಿರ್ತಾರೆ. ಆ ಮಿಂಚು, ಆ ಗುಡುಗೋ ಸೌಂಡ್ ಎಲ್ಲ ಬರ್ತಾ ಇದ್ರೆ ಅವಳಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಆ ಕಡೆ ಯಾರೋ ಬರೋತರ ಇವಳಿಗೆ ಅನ್ಸುತ್ತೆ, ಬೇರೆ ಯಾರು ನಮ್ ಹೀರೋನೆ. ಇಷ್ಟೊತ್ತು ಒಂಟಿಯಾಗಿರೋ ತರ ಫೀಲ್ ಆಗ್ತಾ ಇದ್ಲು. ಹೀರೋ ಬಂದಿದ ತಕ್ಷಣ ಜೊತೆಗೆ ಯಾರೋ ಒಬ್ರು ಇದಾರೆ ಅಂತ ಒಂದು ಸಂತೋಷದಲ್ಲಿ ಓಡೋಗಿ ಹಗ್ ಮಾಡ್ಕೊಂಡು ತುಂಬಾ ಸಂತೋಷ ಪಡ್ತಾಳೆ. ಅವ್ನಿಗಂತೂ ಸಖತ್ ಶಾಕ್ ಆಗೋಯ್ತು, ಇದೇನಪ್ಪ ಈ ಹುಡುಗಿ ಹತ್ರ ಬಂದು ಹಗ್ ಮಾಡ್ಕೊಂತಾಳೆ ಅಂತ. ಬಟ್ ಅವ್ನಿಗೆ ಸಿಚುವೇಶನ್ ಚೆನ್ನಾಗಿ ಅರ್ಥ ಆಗ್ತಿದೆ, ಹುಡುಗಿ ಭಯ ಪಟ್ಟಿದ್ದಾಳೆ ಅಂತ ಸ್ವಲ್ಪ ಸಮಾಧಾನ ಮಾಡಿದವನು ಈಗ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇಲ್ಲಿ ನೋಡು, ಇವಾಗ ನೀನೇನಾದ್ರೂ ನನ್ ಕಂಡೀಷನ್ಸ್ ಗೆ ನೀನ್ ಒಪ್ಕೊಂಡಿಲ್ಲ ಅಂತಂದ್ರೆ ಇದನ್ನೇ ದೊಡ್ಡ ವೈರಲ್ ಮಾಡ್ಬಿಡ್ತೀನಿ, ನನ್ನ ಹಗ್ ಮಾಡ್ಕೊಂಡೆ, ನನ್ನ ಮಿಸ್ಯೂಸ್ ಮಾಡ್ಕೊಂಡೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾನೆಲ್ಲ ಬರೋ ತರ ಮಾಡ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಇದ್ರಲ್ಲಿ ನಮ್ ಹೀರೋಯಿನ್ ಈ ವಿಲೇಜ್ ಅಲ್ಲಿ ಬೆಳೆದಿರೋ ಹುಡುಗಿ ಆಗಿರೋದ್ರಿಂದ ಸ್ವಲ್ಪ ಭಯ ಆಗುತ್ತಲ್ವಾ, ಇವ್ನು ಮಾಡಿದ್ರು ಮಾಡ್ತಾನೆ ಅಂತ ಒಪ್ಕೊಂಡು ಅವನ ಜೊತೆ ಸಿಟಿಗೆ ಬಂದ್ಬಿಟ್ಲು. ಎಷ್ಟು ಇವಾಗ ಅವನ ಜೊತೆ ಸಿಟಿಗೆ ಬಂದಿದ್ರು ನಮ್ ಹೀರೋಯಿನ್ ಮೈಂಡ್ ಅಲ್ಲಿ ಇರೋದೇ ಒಂದು, ಆದ್ರೆ ನಮ್ ಹೀರೋಗಂತೂ ಸಖತ್ ಖುಷಿ ಆಗ್ತಾ ಇರುತ್ತೆ. ನಮ್ ಹೀರೋಯಿನ್ ಏನು ಅವ್ನ್ ಅನ್ಕೊಂಡಿರ್ತಾರ ಒಂದು ಆಲ್ಬಮ್ ನ ಮುಗಿಸ್ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ, ಆದ್ರೆ ಅವನು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡ್ಸೋವರೆಗೂ ಬಿಡೋ ತರ ಇಲ್ಲ. ಇವಳು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡ್ತಾ ಇಲ್ಲ. ಹೀರೋಗ್ ಹೆಂಗ್ ಸೈನ್ ಮಾಡ್ಸೋದು ಅಂತ ಬೇರೆ ಗೊತ್ತಾಗ್ತಾ ಇಲ್ಲ. ಆಗ ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ಒಂದ್ 2 ನಿಮಿಷ ಸರ್, ನೀವು ಹೊರಗಡೆ ಇರ್ರಿ, ನಾನು ಅವಳ ಹತ್ರ ಮಾತಾಡ್ಬಿಟ್ಟು ಎಲ್ಲ ಸರಿ ಮಾಡ್ತೀನಿ ಅಂತ ಒಳಗಡೆ ಬಂದವನ್ ಕೈಯೆಲ್ಲ ಇಟ್ಕೊಂಡು ಕೇಳ್ಕೊಳಕ್ಕೆ ಶುರು ಮಾಡ್ಬಿಟ್ಟ. ಮೇಡಮ್ ಪ್ಲೀಸ್ ಮೇಡಮ್, ನಮ್ ಜೀವಿತಾನೇ ನಿಮ್ ಕೈಲಿ ಇದೆ ಮೇಡಮ್, ಇವಾಗ ಈ ಪ್ರಾಜೆಕ್ಟ್ ನಿಮ್ ಮೇಲೆ ಡಿಪೆಂಡ್ ಆಗಿದೆ, ಪ್ಲೀಸ್ ಮೇಡಮ್ ಅಂತ ಕೇಳ್ಕೊಂತಾ ಇರ್ತಾನೆ. ಇದನ್ನ ನಮ್ ಹೀರೋ ನೋಡ್ಬಿಟ್ಟು ಓಡ್ ಬಂದವನು ಅಸಿಸ್ಟೆಂಟ್ ನ ಹಿಡಿದು ಸೈಡ್ ತಳ್ಬಿಟ್ಟು ಅವಳ ಕೈ ಇಟ್ಕೊಂಡು ಕೂತಿರ್ತಾನೆ. ಈ ತರ ಅಸಿಸ್ಟೆಂಟ್ ಕೈ ಇಟ್ಕೊಂಡಿರೋದ್ರಿಂದ ಅವ್ನಿಗೆ ಇಷ್ಟ ಆಗ್ಲಿಲ್ಲ, ಜೆಲಸಿ ಫೀಲ್ ಆಗ್ತಾ ಇರುತ್ತೆ. ಅಸಿಸ್ಟೆಂಟ್ ಕೈ ಹಿಡ್ಕೊಳ್ಳೋದೇ ಅವ್ನ ಕೈಲಿ ತಾಳಕ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ ಹೆಂಗೆ, ಬಟ್ ಅವನಲ್ಲಿರೋ ಇಷ್ಟ ಅವ್ನ್ ಹೇಳ್ಕೊಳಕ್ಕೂ ಬರ್ತಾ ಇಲ್ಲ. ಈಗ ಹೋಗಿ ನಮ್ ಹೀರೋಯಿನ್ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಅವಳು ಹಂಗೆ ಅಸಿಸ್ಟೆಂಟ್ ನೇ ನೋಡ್ತಾ ಇರೋದ್ರ ನೋಡ್ಬಿಟ್ಟು ಇವ್ನಿಗೆ ಟೆನ್ಷನ್ ಆಗೋಯ್ತು. ಅದೇ ನಾನ್ ಮಾತಾಡ್ತಾ ಇದ್ರೆ ಅವನ್ನೇ ನೋಡ್ತಾ ಇದ್ದಿ ಅಂತ ಹೋಗಿ ತಲೆನೆಲ್ಲ ಅವ್ನ ಕಡೆ ತಿರ್ಗಿಸ್ಕೊಂಡು ನನ್ನನ್ನ ನೋಡಿ ಮಾತಾಡು ಅಂತ ಕೇಳ್ತಾ ಇರ್ತಾನೆ. ಇಲ್ಲ ನೋಡು, ನಾನು ಹೇಳೋದಲ್ಲ ಒಂದೇ, ಮರದಾಗ ನಾನು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡ್ಬಿಡು, ಇಲ್ಲಾಂದ್ರೆ ಅವತ್ತು ಮನೇಲಿ ನಡೆದಿದ್ದು ಅಂತ ರಾಗ ಹೇಳಿದ ತಕ್ಷಣ ಇವಳು ಟಕ್ಕಂತ ಬಾಯಿ ಮುಚ್ಬಿಟ್ಲು. ಸರಿ ಆಯ್ತು, ನಾನು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡೋದಕ್ಕೂ ಮುಂಚೆ ಒಬ್ಬರಿಗೆ ಕಾಲ್ ಮಾಡ್ಬೇಕು ಅಂತ ಹೇಳ್ತಾಳೆ. ಇವ್ರ ಈ ತರ ಮಾಡ್ತಾ ಇರೋದ್ರ ನೋಡ್ತಾರೆ ಅಸಿಸ್ಟೆಂಟ್ ಗೆ ಏನೋ ಡೌಟ್ ಬರ್ತಾ ಇರುತ್ತೆ. ಯಾರಿಗೆ ಕಾಲ್ ಮಾಡ್ಬೇಕು, ಎಲ್ಲಕ್ ಕಾಲ್ ಮಾಡ್ಬೇಕು ಅಂದಾಗ, ಏನಿಲ್ಲ ಆ ಬೆಟ್ಟದ ಮನೆಯಲ್ಲಿ ನಮ್ ನಾಯಿನ ಮಾತ್ರ ಬಿಟ್ ಬಂದ್ಬಿಟ್ಟಿದೀನಿ, ಅದನ್ನ ನೋಡ್ಕೊಳ್ಳೋದಕ್ಕೆ ಮನೆ ಬಬ್ಲಿಯಾಗ ಒಬ್ಬ ಬಂದಿದ್ದ ಅಲ್ವಾ, ಅವ್ನ್ಗೆ ಹೇಳೋಣ ಅನ್ಕೊಂಡಿದೀನಿ ಅಂದಾಗ, ಅವ್ನಿಗೆ ಫೋನ್ ಮಾಡ್ತೀನಿ ಅಂದ್ರೆ ಇವ್ನ ಕೇಳಿ ತಾಳಕ್ ಆಗ್ತಾ ಇಲ್ಲ. ಬೇಡ ಅದೆಲ್ಲ ಏನು ಬೇಕಾಗಿಲ್ಲ, ನೀನ್ ನನ್ನ ಆಯ್ತಾನೆ, ನಮ್ಮ ಅಸಿಸ್ಟೆಂಟ್ ನೋಡ್ಕೊಂತಾನೆ ಬಿಡು ಅಂದಾಗ ಇವ್ನಿಗೆ ಸಖತ್ ಶಾಕ್ ಆಗೋಯ್ತು. ಏನೋ ನಾಯಿ ನೋಡ್ಕೊಳ್ಳೋ ಕೆಲಸ ನಾನ್ ಮಾಡ್ಬೇಕಂತ ಬಂದು ಕಿವಿಯಲ್ಲಿ ಏನೋ ಹೇಳ್ತಾನೆ. ಇವಾಗಂಗೆ ನಮ್ ಹೀರೋಯಿನ್ ಡ್ರಾಪ್ ಮಾಡೋದಕ್ಕೋಸ್ಕರ ಒಂದು ಫ್ಲಾಟ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅವಳಿಗಂತಾನೆ ಸಪರೇಟ್ ಆಗಿ ಒಂದು ಫ್ಲಾಟ್ ಅಲ್ಲಿ ರೂಮ್ ಏನೋ ಮಾಡಿದಾನೇನೋ, ಆಕ್ಚುಲಿ ಒಂದು ಮನೆ ತರಾನೇ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಸರಿ ಆಯ್ತು ನೀನ್ ಇವಾಗ ರೆಸ್ಟ್ ತಗೋ, ನಿನ್ಗೆ ಏನೇ ಬೇಕಾಗಿದ್ರೆ ಕೂಡ ನನ್ಗೆ ಕಾಲ್ ಮಾಡು, ನಾನೆಲ್ಲ ಮಾಡ್ಕೊಡ್ತೀನಿ ಅಂದಾಗ ಇವಳು ಹೇಳ್ತಾಳೆ, ಬೇಡ ಆಲ್ರೆಡಿ ನಾನು ನಿಮ್ಗೆ ತುಂಬಾನೇ ಬರ್ಡನ್ ಆಗಿದ್ದೀನಿ, ಇನ್ನು ಯಾಕೆ ಅಂದಾಗ ಇವ್ನು ಹೇಳ್ತಾನೆ, ಹೌದೌದು ನೀನ್ ಆಲ್ರೆಡಿ ನನ್ಗೆ ಬರ್ಡನ್ ಆಗಿದ್ಯಾ, ಅದ್ರಲ್ಲಿ ಏನಕ್ಕೆ ಸುಮ್ಮನೆ ಮೆಜರ್ಮೆಂಟ್ಸ್ ಎಲ್ಲ ಇಟ್ಕೊಂಡು ಹೇಳ್ದಷ್ಟು ಮಾತ್ರ ಮಾಡು, ಏನೇ ಅರ್ಜೆಂಟ್ ಇದ್ರೆ ಕೂಡ ನನ್ಗೆ ಕಾಲ್ ಮಾಡು, ಮತ್ತೆ ಇವತ್ ಮಾಡಿದ್ದೆಲ್ಲ ನಿನ್ಗೆ ನೆನ್ಪಿದೆ ಅಲ್ವಾ, ಸೊ ನೆಕ್ಸ್ಟ್ ಡೇ ಇಂದ ಅದೇ ರೊಟೀನ್ ಆಗಿ ನಿನ್ಗೆ ನಡೀತಾ ಇರುತ್ತೆ, ನಿನ್ಗೆ ಪ್ರೆಷರ್ ಫೀಲ್ ಆಗ್ತಾನೆ ಇರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇವಾಗಂಗೆ ನಮ್ ಹೀರೋ ಆಫೀಸಿಗೆ ಬಂದಿದ್ರು ಅಷ್ಟೇ, ಅಲ್ಲಿ ಅಸಿಸ್ಟೆಂಟ್ ಮತ್ತೆ ಇನ್ ಕೆಲವರು ಇರ್ತಾರಲ್ವಾ, ಅವ್ರ ಹತ್ರಲ್ಲೇ ಅಸಿಸ್ಟೆಂಟ್ ನಮ್ ಹೀರೋ ಕಿವಿಗೆ ಬೀಳೋ ತರನೇ ಹೇಳ್ತಾ ಇರ್ತಾನೆ. ಈ ಬಾಸ್ಗೆ ಹೀರೋಯಿನ್ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡ್ಸೋದೇ ಆಗ್ಲಿ, ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿಸ್ಬೇಕು ಅನ್ನೋದಕ್ಕಿಂತ ದಾಟಿ ಬೇರೆ ಏನೋ ಒಂದು ಫೀಲಿಂಗ್ ಇದ್ರ ತರ ಇದೆ ಕಣೋ. ಪ್ರತಿಯೊಂದು ನೋಡಿ ಮಾಡ್ತಾರೆ, ಅವಳು ಕಂಫರ್ಟ್ ಆಗಿರ್ಬೇಕು ಅಂತ ನೋಡ್ತಾರೆ, ಆಫೀಸಲ್ಲಿ ಇರೋದಕ್ಕಿಂತ ಜಾಸ್ತಿ ಹುಡುಗಿ ಹಿಂದ್ಗಡೆನೆ ಸುತ್ತಾ ಇದಾರೆ. ನನಗೆ ಗೊತ್ತಿರಂಗೆ ನಮ್ ಬಾಸ್ಗೆ ಹುಡುಗಿ ಅಂದ್ರೆ ಇಷ್ಟ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಹೀರೋಗೆ ಅವಳ ಮೇಲೆ ಲವ್
ಲವ್ ಇದೆಯೋ ಇಲ್ವೋ, ಆ ಫೀಲ್ ಅವನಲ್ಲಿ ಇದೆಯೋ ಇಲ್ವೋ, ಇವ್ರು ಮಾತಾಡೋದ್ರಲ್ಲಿ ಅವ್ನಿಗೆ ಆಟೋಮೆಟಿಕ್ ಆಗಿ ಫೀಲ್ ಬಂದ್ಬಿಡ್ಬೇಕು, ಆತರ ಅವ್ನಿಗೆ ತಲೆ ಕೆಡಿಸ್ತಾ ಇರ್ತಾರೆ, ಇನ್ನಷ್ಟು ಎಚ್ಚಿ ಬಿಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನೋಡಿದ್ರೆ ಅವಳು ಇಷ್ಟು ದಿನ ಹಳ್ಳಿಯಲ್ಲಿ ಬೆಳೆದಿದ್ದ ಹುಡುಗಿ ಮತ್ತೆ ಆ ಬೆಟ್ಟದ ಪ್ರದೇಶದಲ್ಲಿ ಇರೋ ತರ ಹುಡುಗಿ ಈ ತರ ಮನೆಯಲ್ಲೆಲ್ಲ ಇದ್ದಿಲ್ವಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳಿಗಂತ ತುಂಬಾ ಆಶ್ಚರ್ಯವಾಗಿರುತ್ತೆ, ಈ ತರ ಎಲ್ಲ ಒಂದು ಅಪಾರ್ಟ್ಮೆಂಟ್ ಇರುತ್ತಾ ಅಂತ. ಹಂಗೆ ಅವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಬಂದು ನಮ್ ಹೀರೋಯಿನ್ಗೆ ಕಾಲ್ ಮಾಡಿರ್ತಾನೆ, ಈ ತರ ನಿಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಬರ್ತಾ ಇದೀನಿ, ಕೆಳಗಡೆ ಬಂದ್ಬಿಡು ಬ್ರೇಕ್ಫಾಸ್ಟ್ ಗೆ ಹೋಗೋಣ ಅಂದಾಗ ಅವಳು ಹೇಳ್ತಾಳೆ, ಏನು ಬ್ರೇಕ್ಫಾಸ್ಟ್? ಇಲ್ಲ ಇಲ್ಲ, ನನಗೆ ಹೊರಗಡೆ ತಿಂದಷ್ಟು ಅಭ್ಯಾಸ ಇಲ್ಲ, ನಾನು ರೂಮ್ ಅಲ್ಲೇ ಕುಕ್ ಮಾಡ್ಕೊಂಡ್ಬಿಟ್ಟೆ ಅಂದಾಗ ನೆಕ್ಸ್ಟ್ ಮಿನಿಟ್ ಎದ್ನೋ ಬಿದ್ನೋ ಅಂತ ಹೇಳಿ ಫ್ಲಾಟ್ ಗೆ ಬಂದ್ಬಿಟ್ಟ, ಇವಳು ಮಾಡಿರೋದನ್ನ ತಿನ್ಬೇಕು ಅಂತ. ಒಳಗಡೆ ಬಂದವನು, ನೀನು ಜೀವನದಲ್ಲೇ ಕರೆಕ್ಟ್ ಆಗಿ ಒಂದ್ ಕೆಲಸ ಮಾಡ್ತೀಯ ಅಂದ್ರೆ ಅಡ್ಗೆ ಮಾಡೋದ್ ಮಾತ್ರನೇ, ತುಂಬಾ ಚೆನ್ನಾಗಿ ಮಾಡಿದಿ ಅನ್ಬಿಟ್ಟು ಲೊಟ್ಕೆ ಹಾಕೊಂಡಲ್ಲಿ ಇರೋದನ್ನೆಲ್ಲ ತಿಂತಾ ಇರ್ತಾನೆ. ಇವಳು ಕೇಳ್ತಾಳೆ, ಇವತ್ತು ನಾನು ಆಫೀಸ್ಗೆ ಬರ್ಬೇಕಾ ಅಂತ. ಅದಾದ್ಮೇಲೆ ಇವನು ಆಫೀಸ್ಗೆ ಬಂದ್ಬಿಡ್ತಾನೆ. ಅವನಿಗೆ ಅರ್ಥ ಆಗ್ತಿದೆ, ನಾನು ಅವಳ ಮೇಲೆ ತುಂಬಾನೇ ಎಕ್ಸ್ಟ್ರಾ ಕೇರ್ ತಗೊಳ್ತಾ ಇದೀನಿ, ಪ್ರತಿಕ್ಷಣ ಅವಳೇ ನೆನಪು ಬರ್ತಿದ್ದಾಳೆ, ಅವಳ ನೆನಪಲ್ಲೇ ಇದೀನಿ ಅನ್ನತ್ರ ಅವನಿಗೂ ಫೀಲ್ ಆಗ್ತಿದೆ. ಇದನ್ನೆಲ್ಲ ನಮ್ ಹೀರೋಗಿಂತ ಚೆನ್ನಾಗಿ ಅವ್ರ ಅಸಿಸ್ಟೆಂಟ್ ಗೆ ಅರ್ಥ ಆಗ್ತಾ ಇರುತ್ತೆ, ಅವ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಈಗ ಹೀರೋ ಆಫೀಸ್ಗೆ ಬಂದವನು ಎಲ್ಲಿ ಹೀರೋಯಿನ್ ಎಲ್ಲಿ ಅಂತ ಕೇಳಿದಾಗ ಈ ತರ ಇವತ್ತು ನಮ್ ಹೀರೋಯಿನ್ ಗೆ ಬ್ಯಾಂಡ್ ಮೆಂಬರ್ಸ್ ಜೊತೆನೆ ರಿಹರ್ಸಲ್ ಇದೆ, ಎಲ್ಲರೂ ಬ್ಯಾಂಡ್ ನಡೀತಿರೋ ಜಾಗದಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇವ್ನಿಗೆ ಸಕ್ಕ ಟೆನ್ಷನ್ ಆಗೋಯ್ತು. ನನ್ನ ಕೇಳಿದೆ, ಇಷ್ಟು ಧೈರ್ಯ ಇದ್ರೆ ಅವಳನ್ನ ಕಳ್ಸ್ಕೊಡ್ತೀರಾ ಅಂತ ಹೇಳಿ ಇವ್ನ್ ಎದ್ನೋ ಬಿದ್ನೋ ಅಂತ ಹೇಳಿ ಆ ರಿಹರ್ಸಲ್ ನಡೀತಿರೋ ಜಾಗಕ್ಕೆ ಬರ್ತಿದ್ದಾರೆ. ಅಲ್ಲಿ ರಿಹರ್ಸಲ್ ನಡೀತಾ ಇರೋ ಹಾಲ್ ಅಲ್ಲಿ ನಮ್ ಹೀರೋಯಿನ್ ಹಂಗೆ ಗೊಂಬೆ ತರ ಚೇರ್ ಹಾಕಿ ಕುತ್ಕೊಂಡ್ಬಿಟ್ಟಿರ್ತಾಳೆ ಸೆಂಟ್ರ್ ಅಲ್ಲಿ. ಈ ಬಾಯ್ಸ್ ಎಲ್ಲ ಸುತ್ತಿ ಸುತ್ತಿ ಅವಳನ್ನ ನೋಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಬಟ್ ಅವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಹೆಂಗಿರ್ಬೇಕು ಅಂತ ಗೊತ್ತಾಗ್ತಿಲ್ಲ, ಸೈಲೆಂಟ್ ಆಗಿರ್ತಾಳೆ. ಆಗ ಅದೇ ಬ್ಯಾಂಡ್ ಅಲ್ಲೇ ಒಂದು ಹುಡುಗಿ ಇರ್ತಾಳೆ. ಅವಳು ಬಂದು ನಮ್ ಹೀರೋಯಿನ್ ಹತ್ರ ಹೇಳ್ತಾಳೆ, ಇಲ್ಲೋಡಮ್ಮ, ನೀ ಇತ್ರ ಗೊಂಬೆ ತರ ಕುತ್ಕೊಂಡ್ರೆ ಆಗಲ್ಲ, ನೀ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ಬೇಕು. ಇತ್ರ ಯಾರ ಮುಖ ನೋಡ್ದೆ ನೆಲ ನೋಡ್ಕೊಂಡು ಕುತ್ಕೊಂಡ್ರೆ ಎಕ್ಸ್ಪ್ರೆಷನ್ಸ್ ಬರಲ್ಲ, ಐ ಕಾಂಟ್ಯಾಕ್ಟ್ ನ ಮಾಡ್ಬೇಕು, ಫಸ್ಟ್ ನೀನ್ ಗೆಟಪ್ ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಅವಳನ್ನ ರೆಡಿ ಮಾಡಕ್ಕೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ನಮ್ ಹೀರೋ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಎದ್ನೋ ಬಿದ್ದೋ ಅಂತ ಹೇಳಿ ಆ ಬ್ಯಾಂಡ್ ಮೆಂಬರ್ಸ್ ಎಲ್ಲ ಇರೋ ಜಾಗಕ್ಕೆ ಓಡ್ ಬರ್ತಾ ಇರ್ತಾರೆ. ಎದುರುಗಡೆ ಹೀರೋಯಿನ್ ತರ ಶಾರ್ಟ್ ಆಗಿ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಡ್ ಬರ್ತಾ ಇರೋದನ್ನ ನೋಡ್ಬಿಟ್ಟು ಓಡೋಗಿ ಅವಸ್ಕೊಳ್ತಾನೆ. ಆಕ್ಚುಲಿ ಅವಳನ್ನ ನೋಡ್ಕಂತಾನೆ ಬಂದಿದ್ದು, ಆದ್ರೆ ಇವಾಗ ಏನಕ್ಕೂ ಅವಸ್ಕೊಳ್ತಾ ಇದ್ದಾನೆ, ಅವ್ನ್ ಕ್ಯಾರೆಕ್ಟರೇ ಇದು. ಅವಾಗ ಅವ್ನಿಗೆ ಮೂಡ್ ಸ್ವಿಂಗ್ ಆಗ್ತಾನೆ ಇರುತ್ತೆ. ಅಯ್ಯೋ ಇವಳೇನ್ ಇಷ್ಟು ಶಾರ್ಟ್ ಡ್ರೆಸ್ ಹಾಕೊಂಡಿದ್ದಾಳೆ, ನೋಡಕ್ ತುಂಬಾ ಚೆನ್ನಾಗಿ ಬೇರೆ ಕಾಣಿಸ್ತಿದ್ದಾಳೆ, ನನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ವೇ ಅಂತ ಹೇಳಿ ಅಲ್ಲೋಗಿ ಒಂದ್ ಮೂಲೆಯಲ್ಲಿ ಕುತ್ಕೋಬಿಟ್ಟ. ಆ ಅಸಿಸ್ಟೆಂಟ್ ಗ ಕಲೆ ಅರ್ಥ ಆಗ್ತಾ ಇಲ್ಲ, ಪಾಪ ಅವ್ನ್ ಬಾಯ್ ತಕೊಂಡು ಕುತ್ಕೊಂಡಿದ್ರೆ ಇವ್ನು ಹೇಳ್ತಾನೆ, ಏಕೆ ಏನಾಗಿದೆ ನನಗೆ, ಯಾಕೆ ಏನು ಯೋಚನೆ ಮಾಡಕ್ ಆಗ್ತಾ ಇಲ್ಲ, ನನ್ ಮೈಂಡ್ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗ್ಬಿಡಿದೆ ಅಂತ ಹೇಳಿ ಲೂಸ್ ತರ ಮಾತಾಡ್ತಾ ಇರ್ತಾನೆ. ಯಾಕೆ ಏನಾಗಿದೆ, ಯಾಕೆ ನನ್ ಕೈಲಿ ಏನು ಯೋಚನೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಹಂಗೆ ಪೇಚಾಡ್ಕೊಂಡು ಕುತ್ಕೊಂಡಿರ್ತಾನೆ. ಅಸಿಸ್ಟೆಂಟ್ ಗೆ ಪಾಪ ಏನ್ ಅರ್ಥ ಆಗ್ತಾ ಇಲ್ಲ. ಅದೇ ಟೈಮ್ ಅಲ್ಲಿ ಆ ಬ್ಯಾಂಡ್ ಹುಡುಗರೆಲ್ಲ ಯಾವ್ದೋ ಒಂದು ಲವ್ ಸಾಂಗ್ ನ ಆಡಕ್ಕೆ, ಒಂದು ರೊಮ್ಯಾಂಟಿಕ್ ಲವ್ ಸಾಂಗ್ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರ. ಇವ್ನಿಗೇನು ಟೆನ್ಷನ್ ಆಗುತ್ತೆ, ಯಾಕ್ರೋ ಇವಾಗ ಏನಕ್ರೋ ಈ ಸಾಂಗ್ ನ ಆಡ್ತಾ ಇದೀರ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಸಂಬಂಧನೇ ಇಲ್ದೆ ಕೂಗಾಡ್ತಾ ಇರ್ತಾನೆ. ಅದ್ರಿಂದ ಆ ಬಾಯ್ಸ್ ಏನ್ ಅರ್ಥ ಆಗ್ತಿಲ್ಲ, ಯಾಕೆ ಬಾಸ್ ಹಿಂಗ್ ಆಡ್ತಿದ್ದಾರೆ ಅಂತ. ಅಸಿಸ್ಟೆಂಟ್ ಆಗಿ ತರ ಅಂತ ಹೇಳ್ಕೊಂಡು ಹೊಟ್ಟೋದ. ಆಲ್ರೆಡಿ ನಮ್ ಹೀರೋ ಬಗ್ಗೆ ಹೇಳಿದ್ದೆ, ಅವ್ನಿಗೊಂಥರ ಡಿಫ್ರೆಂಟ್ ಟೈಪ್ ಆಫ್ ಸಿಂಡ್ರೋಮ್ ಇದೆ ಅಂತ. ಅದರ ಒಂದು ಸಿಂಪ್ಟಮ್ಸ್ ಇವಾಗ ನಡೀತಾ ಇರೋದು ಇವ್ನಿಗಿದೆಲ್ಲ. ಅವಾಗ ಮೂಡ್ ಸ್ವಿಂಗ್ ಆಗ್ತಾನೆ ಇರುತ್ತೆ. ಅವ್ನು ಯಾವ ಟೈಮಲ್ಲಿ ಯಾವ ತರ ನಡ್ಕೊಂತಾನೆ, ಏನ್ ಮಾತಾಡ್ತಾನೆ ಅಂತ ಅವ್ನಿಗೆ ಗೊತ್ತಾಗೋದಿಲ್ಲ. ಹಂಗೆ ಅವತ್ತು ಈವ್ನಿಂಗ್ ನಮ್ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ನಮ್ ಹೀರೋ ಬಂದು ಹೀರೋಯಿನ್ಗೆ ಕಾಲ್ ಮಾಡಿರ್ತಾನೆ, ಏನು ರೂಮ್ಗೆ ಬಂದ್ಬಿಟ್ಟ ಅಂದಾಗ ಅವಳು ಕೂಡ ಆ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳಿದಾಗ, ಸರಿ ಆಯ್ತು, ನಿನ್ ರೂಮ್ ಮನೇಲಿ ಅಂದ್ರೆ ಇವಾಗ ಕೊಟ್ಟಿರೋ ಫ್ಲಾಟ್ ಅಲ್ಲಿ ಎಕ್ಸ್ಟ್ರಾ ರೂಮ್ ಒಂದಿದೆಲ್ಲ, ರೂಮ್ ಒಳಗಡೆ ಒಂದು ಡಿವೈಸ್ ಇಟ್ಟಿದ್ದೀನಿ, ಹೋಗೋದನ್ನ ಆನ್ ಮಾಡು ಅಂದಾಗ ಇವಳು ಯಾಕೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಯಾಕೆ ಏನು ಎಂತ ಅಂತ ಕ್ವೆಶ್ಚನ್ ಕೇಳ್ದಿದ್ರೆ ನಿನ್ ಕಾಲ್ ಮೂವ್ ಆಗಲ್ವಾ, ಹೋಗು ಫಸ್ಟ್ ಹೋಗ್ಬಿಟ್ಟು ಆನ್ ಮಾಡೋಗು ಅಂದಾಗ ಇವಳು ಹೋಗಿ ಆನ್ ಮಾಡ್ತಾಳೆ. ಮೋಸ್ಟ್ಲಿ ಕಾಲಿಂಗ್ ಅಂತ ಹೇಳಿ ಕಿವಿಯಲ್ಲಿ ಇಟ್ಕೊಂಡಾಗ ಅವ್ನು ಹೇಳ್ತಾನೆ, ಅದನ್ನ ಕಿವಿಯಲ್ಲೆಲ್ಲ ಇಟ್ಕೋಬಾರ್ದು, ಮುಖಕ್ ನೇರವಾಗಿ ಇಟ್ಕೊ ಅಂದಾಗ ಇವಳು ಹೇಳ್ತಾಳೆ, ಓ ವಿಡಿಯೋ ಚಾಟ್ ಅಂದಾಗ ಇವ್ನ್ ಕೇಳ್ತಾನೆ, ಓ ಮೇಡಮ್ಗೆ ವಿಡಿಯೋ ಚಾಟ್ ಎಲ್ಲ ಗೊತ್ತಾ, ಕಾಡಲ್ಲಿದ್ರು ಪರವಾಗಿಲ್ಲ ತುಂಬಾ ತಿಳ್ಕೊಂಡಿದ್ಯಾ ಅಂದಾಗ, ವಿಡಿಯೋ ಚಾಟ್ ಅಂತಂದ್ರೆ ನಿಮ್ ಮುಖನು ನನಗೆ ಕಾಣಿಸ್ಬೇಕಲ್ವಾ, ಯಾಕೆ ನೀವ್ ಕಾಣಿಸ್ತಾ ಇಲ್ಲ ಅಂದಾಗ ಇವ್ನ್ ಬೇಕಂತಾನೆ, ಓ ಏಕೆ ನನ್ನ ನೋಡ್ಬೇಕು ಅಂತ ನಿನ್ಗೆ ಅನಿಸ್ತಾ ಇದೆಯಾ ಅಂತ ಕೇಳ್ತಾನ. ಅವಳು ಹೇಳ್ತಾಳೆ, ವಿಡಿಯೋ ಚಾಟ್ ಅಂದ್ರೆ ನೀವ್ ಕೂಡ ನನ್ಗೆ ಕಾಣಿಸ್ಬೇಕಲ್ವಾ, ಅದಕ್ಕೆ ಹಂಗಾದ್ರೆ ನೀವ್ ಕೂಡ ಏನ್ ಬೇಕಂತ ನನ್ನ ನೋಡ್ಬೇಕಂತ ಫೋನ್ ಮಾಡಿಲ್ವಲ್ಲ ಅಂತ ಇವಳು ಕೇಳಿದಾಗ ಅವ್ನು ಹೇಳ್ತಾನೆ, ಇಲ್ಲ ನೀನ್ ನೋಡಕಂತಾನೆ ನಾನು ಫೋನ್ ಮಾಡಿದೆ ಅಂತ. ಅವಳಿಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಸೈಲೆಂಟ್ ಆಗ್ಬಿಟ್ಲು. ಅದೇ ಟೈಮ್ ಅಲ್ಲಿ ನಮ್ ಹೀರೋಯಿನ್ ಅವ್ರ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇರ್ತಾರೆ. ಇವಳು ಕೂಡ ಓಕೆ ಅಸಿಸ್ಟೆಂಟೇ ಬಂದಿರ್ಬೋದು ಅಂತ ಹೇಳಿ ಇವಳು ಪಾಡಿಗೆ ಇವಳು ಆ ಡಿವೈಸ್ ನ ಅಲ್ಲೇ ಇಟ್ಬಿಟ್ಟು ಹೊರಟೋದ್ಲು. ಅವನು ಇಲ್ಲ ಅವನಲ್ಲೇ ಈ ಟೈಮ್ಗೆ ಬರೋದಿಲ್ವಲ್ಲ ಅಂತ ಹೇಳಿ ಫೋನ್ ನ ಕಿವಿಯಲ್ಲಿ ಇಟ್ಕೊಂಡಿದ್ದಾನೆ. ಬಟ್ ಯಾವ್ದೇ ಒಂದು ಸೌಂಡ್ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಅವಳಿರೋ ಜಾಗದಲ್ಲಿ ಒಂದು ಗನ್ ಶೂಟ್ ಸೌಂಡ್ ಎಲ್ಲ ಕೇಳಿಸುತ್ತೆ. ಇವ್ನಿಗೆ ಸಖತ್ ಗಾಬರಿ ಆಗೋಯ್ತು, ಏನಾಯ್ತು ಏನೋ ಅಂತ ಹೇಳಿ ಅವಳಿಗೆ ರಿಪೀಟೆಡ್ ಆಗಿ ಕಾಲ್ ಮಾಡ್ತಿದ್ದಾನೆ. ಅವಳಿಗೆ ಕಾಲ್ ಬೇರೆ ನಾಟ್ ರೀಚಬಲ್, ಕಾಲ್ ಬೇರೆ ರಿಂಗ್ ಆಗ್ತಿದೆ, ಎತ್ತಾ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಎದ್ನೋ ಬಿದ್ನೋ ಅಂತ ನಮ್ ಹೀರೋನ್ ಅವ್ರ ಫ್ಲಾಟ್ ಕಡೆನೆ ಓಡ್ ಬರ್ತಾನೆ. ಜೊತೆಗೆ ಅವ್ನಿಗೆ ಲಿಫ್ಟ್ ಅಲ್ಲಿ ಹೋಗೋ ಪೇಷನ್ಸ್ ಕೂಡ ಇಲ್ಲ. ಎಷ್ಟೋ ಫ್ಲೋರ್ ಅಲ್ಲಿ ಇರ್ತಾಳೆ ಅವಳು ಮೇಲೆ, ಅಷ್ಟು ಫ್ಲೋರ್ ನ ಕೂಡ ಮೆಟ್ಲ್ ಹತ್ಕೊಂಡು ಓಡೋಗ್ತಾನೆ. ಇವ್ನು ಹೋಗಿ ಪಿನ್ ಎಲ್ಲ ಹಾಕ್ಬಿಟ್ಟು ಡೋರ್ ಓಪನ್ ಮಾಡೋಷ್ಟ್ರಲ್ಲಿ ಇವಳು ಚೆನ್ನಾಗಿ ಒಳ್ಳೆ ಫ್ರೆಶ್ ಆಗಿರೋ ಆಪಲ್ ತರ ಬಂದು ಡೋರ್ ನ ಓಪನ್ ಮಾಡ್ತಾಳೆ ತುಂಬಾ ಕೂಲ್ ಆಗಿ. ಇವನ್ಗಂತೂ ಅಷ್ಟೇ ಪ್ರಾಣ ಇವಾಗ ಬಂದಂಗಿದೆ. ನಿಧಾನಕ್ಕೆ ಹೋಗ್ಬಿಟ್ಟು ಅವಳನ್ನ ಹಗ್ ಮಾಡ್ಕೊಂಡು ತುಂಬಾ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗ್ತಾನೆ. ಅದೇ ಸ್ವಲ್ಪ ತಲೆ ಭಯಕ್ಕೆ ಶುರು ಮಾಡ್ಬಿಟ್ಟ. ಬುದ್ಧಿ ಇಲ್ವಾ ನಿನ್ಗೆ, ಮೈ ಮೇಲೆ ಭಯ ಭಕ್ತಿ ಅನ್ನೋದಿಲ್ವಾ ನಿನ್ಗೆ, ಯಾರು ಬಂದು ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡಿದ್ರೆ ಕೂಡ ಡೋರ್ ಓಪನ್ ಮಾಡ್ಬಿಡ್ತೀಯಾ, ಮೌಂಟೇನ್ ಅಲ್ಲಿ ಇರೋದ್ರಿಂದ ಅಲ್ಲಿ ನಿನ್ಗೇನು ಅಪಾಯ ಆಗಿಲ್ಲ ಅಂತ ಇಲ್ಲೂ ಅದೇ ತರ ಇರುತ್ತೆ ಅಂತ ಅನ್ಕೊಂಡ. ಎಲ್ಲಾ ಸಿಚುವೇಶನ್ ಒಂದೇ ತರ ಇರುತ್ತೆ ಅಂತ ಅನ್ಕೋಬೇಡ. ಸಿಟಿ ಬಗ್ಗೆ ನೀನು ತುಂಬಾ ಕಡಿಮೆ ಹಂಚಿಕೆ ಆಗ್ತಾ ಇದೆಯಾ, ಅಷ್ಟೇ ಇಲ್ಲ ಯಾರಾಗಿದ್ರು ಒಂದೇ ಪಂಚಲಿ ಹೊಡೆದು ಬಿಸಾಕ್ಬಿಡ್ತೀನಿ ಅನ್ನೋ ತರ ನಿನ್ಗೆ ನೆನಪ ಅನ್ನೋ ತರ ಕೇಳಿದಾಗ ಇವಳು ಹೇಳ್ತಾಳೆ, ಹೌದೌದು ನಾನು ಹೊಡೆದಿರೋ ಪಂಚಲಿ ತುಂಬಾ ಜನ ಜ್ಞಾನ ತಪ್ಪಿ ಕೂಡ ಬಿದ್ದಿರ್ತಾರೆ ಅಂತ. ಅವ್ನ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಇವಳು ಅವನ್ನ ಹೊಡೆದಿರ್ತಾಳಲ್ಲ ಫಸ್ಟ್ ಟೈಮು, ಅದ್ರ ನೆನ್ಸ್ಕೊಂಡು ಗೇಲಿ ಮಾಡ್ತಾ
ಹೇಳ್ತಾ ಇರ್ತಾಳೆ. ಆದ್ರೆ ಹೀರೋಗ್ ಒಂಥರ ಟೆನ್ಷನ್ ಆಗೋಯ್ತು. ಏನಂದ ಇಲ್ಲಿ ಇನ್ನೊಂದ್ಸತಿ ಒಡಿ ನೋಡೋಣ ಅಂದಾಗ ಅವಳು ಇಲ್ಲ ನಾನು ಒಡಿಬೇಕು ಅಂತ ಅಲ್ಲ, ಆಲ್ರೆಡಿ ಮಾಡಿದ್ನಲ್ಲ ಅದನ್ನ ಹೇಳ್ದೆ ಅಂತ ಹೇಳ್ತಾಳೆ. ಆದ್ರೆ ಇವ್ನ್ ಬಿಡ್ತಾ ಇಲ್ಲ ನೀನು ಒಂದ್ಸತಿ ಒಡೆದು ನೋಡು, ನಾನು ಅದನ್ನ ಟ್ರೈ ಮಾಡ್ಬೇಕು, ನೀನ್ ಎಷ್ಟು ಸ್ಟ್ರಾಂಗ್ ಆಗಿದ್ಯಾ ಅಂತ ಕೈನ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಬಿಡ್ತಾ ಇಲ್ಲ. ಇವಳು ಇಲ್ಲ ಬಿಡಿ ಬಿಡಿ ಅಂತ ಹೇಳ್ತಾ ಇದ್ರೆ ಕೂಡ ಅವ್ನು ಬಿಡ್ತಾ ಇಲ್ಲ. ಹಂಗೆ ನೋಡ್ತಾ ಇರ್ತಾನೆ, ಅವ್ನ್ಗೆ ಯಾರಿದಂಗೆ ನೋಡ್ತಾ ಇದ್ದಾನೆ. ಇವಳು ಏನಾಯ್ತು ಇವಾಗ, ಏನಕ್ಕೆ ಹತ್ರ ನೋಡ್ತಾ ಇದ್ದೀರಾ ಅಂತ. ಇಲ್ಲ ನಾನ್ ನೋಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ, ನಾನ್ ಯಾಕೆ ಇಷ್ಟೊತ್ತು ನೀನ್ ಕೈ ಹಿಡ್ಕೊಂಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವ್ಳು ಕಣ್ಣ ನೋಡ್ಕೊಂಡೇ ಮಾತಾಡ್ತಾ ಇದ್ದಾನೆ. ಜೊತೆಗೆ ಅವನಲ್ಲೇ ಒಂದು ಕನ್ಫ್ಯೂಷನ್ ಇರುತ್ತಲ್ಲ, ಅವ್ನು ಹೇಳ್ತಾನೆ ಯಾಕೆ ಇವಾಗ ನನ್ನ ಹಾರ್ಟ್ ಈ ತರ ಬಡ್ಕೊಂತ ಇದೆ, ನನಗೆ ಇಷ್ಟೊಂದು ಗಾಬರಿ ಆಗ್ತಿದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಅದಾ ನೀವು ಮೋಸ್ಟ್ಲಿ ಲಿಫ್ಟ್ ಅಲ್ಲಿ ಬಂದಿಲ್ಲ ಅಂತ ಕಾಣಿಸುತ್ತೆ, ಸ್ಟೆಪ್ಸ್ ಹತ್ಕೊಂಡು ಓಡ್ ಬಂದಿದ್ದೀರಲ್ವಾ ಅದರಿಂದಾನೆ ಅಂತ ಹೇಳಿದಾಗ ಇವಾಗ ಅವ್ನಿಗೆ ಒಂದ್ ಸ್ವಲ್ಪ ರಿಯಾಲಿಟಿಗೆ ಬರುತ್ತೆ. ಓಕೆ ಓಕೆ ಅಂತ ಹೇಳಿ ನಮ್ ಹೀರೋ ನೀರೆಲ್ಲ ಕೊಟ್ಟಾಗ ಅವನು ಕುಡಿದ್ಬಿಟ್ಟು ಒಂದು ಕನ್ಫ್ಯೂಷನ್ ಅಲ್ಲೇ ಅಲ್ಲಿಂದ ಹೊರಗಡೆ ಬರ್ತಾನೆ. ಏನು ಮಾತಾಡಿಲ್ಲ, ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ಮತ್ತೆ ತಿರ್ಕೊಂಡ್ ಬಂದ್ಬಿಟ್ಟು ಮುಖ್ಯವಾಗಿ ಬಂದಿದ್ ವಿಷಯನೇ ಮರ್ತೋಗ್ಬಿಟ್ಟೆ, ಯಾರು ಬಂದು ಕಾಲಿಂಗ್ ಪ್ರೆಸ್ ಮಾಡಿದ್ದು ಅಂತ ಕೇಳಿದಾಗ ಇವಳು ಅದು ಅಂತಿದ್ದಾಳೆ ಹೊರತು ಏನು ಬಾಯಿಂದ ಮಾತ್ ಬರ್ತಾ ಇಲ್ಲ. ಇವ್ನು ಕೇಳ್ತಾನೆ ಏನ್ ಅದು ಇದು ಅಂತ ಇದೆಯಾ, ಯಾರಂತ ಬಾಯ್ ಬಿಟ್ಟು ಹೇಳು ಅಂದಾಗ ಇವಳು ಏನ್ ಹೇಳ್ತಾ ಇಲ್ಲ, ಸೈಲೆಂಟ್ ಆಗಿರ್ತಾಳೆ, ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾಳೆ. ಇವ್ನು ಬಿಡ್ತಾ ಇಲ್ಲ, ಕೈ ಹಿಡ್ಕೊಂಡ್ಬಿಟ್ಟ ಇನ್ನು ಫೋರ್ಸ್ ಆಗಿ ಕೇಳ್ಬೇಕು ಅಂತ. ಬಟ್ ಏನ್ ಅನ್ಕೊಂಡೋ ಏನೋ, ಇವಾಗ ಬೇಡ ಸರಿ ಆಯ್ತು ನೀನು ರೆಸ್ಟ್ ತಗೋ ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವರ ಫ್ರೆಂಡ್ ಒಬ್ಬ ಇದ್ದ ಅಲ್ವಾ, ಆ ಬಬ್ಲಿ ಆಗಿರೋನು, ಅವ್ನ್ ಬಂದು ಯಾರ ಹತ್ರನೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾನೆ. ಹೀರೋಗೆ ಆಪೋಸಿಟ್ ಅವನೊಬ್ಬ ಇರ್ತಾನೆ, ಅವ್ನ್ ಬಂದು ಹೀರೋಯಿನ್ ಈಗ ಹೀರೋ ಜೊತೆ ಇದ್ದಾನೆ, ಅಂದ್ರೆ ಹೀರೋಗೆ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಗೊತ್ತಾಗಿ ಏನೋ ಒಂದು ರಿವೆಂಜ್ ಪ್ಲಾನ್ ಮಾಡಿದಾನೇನೋ, ಅವನ ಹತ್ರನೇ ಈಗ ಈ ಡುಮ್ಮ ಬಂದು ಮಾತಾಡ್ತಾ ಇರೋದು. ಓಕೆ ಬಾಸ್ ಎಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳ್ತಿದ್ದಾನೆ. ಬಟ್ ಏನ್ ಪ್ಲಾನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಆಸ್ ಯೂಶುವಲ್ ಅವ್ನ ಆಫೀಸಿಗೆ ಬರೋ ತರ ಬಂದ, ಆದ್ರೆ ಇವತ್ತು ಆಫೀಸಿಗೆ ಬರೋಷ್ಟ್ರಲ್ಲಿ ಅವ್ನಿಗೆ ಸಖತ್ ಶಾಕು. ಹಂಗೆ ಕಣ್ ಹಾರಿಸದೆ ನೋಡ್ತಾ ಇದ್ದಾನೆ ಗೋಡೆ ಕಡೆ. ಏನಂತ ನೋಡಿದ್ರೆ ಅಸಿಸ್ಟೆಂಟ್ ಒಳ್ಳೆ ಹೆಸರು ಎತ್ಕೊಳ್ತೀನಿ ಅನ್ನೋ ಹೆಸರಲ್ಲಿ, ಅಂದ್ರೆ ಹೀರೋಯಿನ್ ಅಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ ಅಲ್ವಾ, ಅದರಿಂದ ದೊಡ್ಡದಾಗಿ ಫ್ರೇಮ್ ಹಾಕಿ ತಗಲಾಕ್ಬಿಟ್ಟಿರ್ತಾನೆ ಅವ್ನ ಆಫೀಸಲ್ಲಿ. ಇದ ನೋಡಿ ಅವ್ನಿಗೆ ಟೆನ್ಷನ್ ಆಗೋಯ್ತು. ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು ಇದುವರೆಗೂ ನಾನು ಇಷ್ಟು ಜನನ ಸೆಲೆಬ್ರಿಟಿ ಮಾಡಿದೀನಿ, ಒಂದು ಆಕ್ಟ್ರೆಸ್ ಫೋಟೋ ಕೂಡ ನನ್ನ ರೂಮ್ ಅಲ್ಲಿ ಇರೋದಿಲ್ಲ, ಅಂತದ್ರಲ್ಲಿ ಊರ್ಗೆಲ್ಲ ನೀನ್ ಡಂಗುರ ಸಾರ್ತಾ ಇದೀಯಾ, ಮೈಕ್ ಇಟ್ಕೊಂಡು ಹೇಳ್ತಾ ಇದೀಯಾ, ಮರ್ಯಾದಕ್ಕೆ ಆಫೀಸಿಗೆ ಬಂದ್ ಸೇರೋ ನಾಯಿ ಅಂತ ಬೈತಾ ಇರ್ತಾನೆ. ಅಸಿಸ್ಟೆಂಟ್ ಕೂಡ ಬಾಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಎಷ್ಟೊಂದು ಆಸೆ ಇದೆ ಗೊತ್ತಾ, ಆದ್ರೆ ಅದನ್ನ ಮಾತ್ರ ಒಪ್ಕೊಳ್ಳೋದಿಲ್ವೇ ಅವ್ರು ಒಪ್ಕೊಂಡ್ರು ಅವ್ರ ಮನ್ಸು ಒಪ್ಕೊಳ್ತಾ ಇಲ್ಲ. ಇರ್ಲಿ ಮೇಲೆ ಕಿತ್ರ ಕೋಪಾಗಿ ಮಾತಾಡಿದ್ರೆ ಕೂಡ ಒಳಗಡೆ ರೆಕ್ಕೆ ಕಟ್ಕೊಂಡು ಹಾರ್ತಾ ಇರ್ತಾರೆ ಗೊತ್ತಾ ಅಂತ ನಮ್ಮ ಹೀರೋಯಿನ್ ಹತ್ರ ಹೇಳ್ಕೊಂಡು ಅವಳು ನಂಗೆ ಆಫೀಸ್ ಕಡೆ ಕರ್ಕೊಂಡ್ ಬರ್ತಾನೆ. ಅಂದ್ರೆ ಪ್ರಾಕ್ಟೀಸ್ ಹೋಗ್ಬೇಕು ಅಂತ ಹೇಳಿದ್ರಲ್ವಾ, ಆ ಜಾಗಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಇಲ್ಲಿ ಪ್ರಾಕ್ಟೀಸ್ ನಡೀತಾ ಇರೋ ಜಾಗದಲ್ಲಿ ಅವಳ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ, ಸೇಮ್ ಅದೇ ತರ ಗೊಂಬೆ ತರ ಕೂತಿರ್ತಾರೆ. ಅಲ್ಲಿ ಟ್ರೈನಿಂಗ್ ಕೊಡಕ್ಕೆ ಅಂತ ಒಬ್ರು ಬಂದಿರ್ತಾರಲ್ವಾ ಟ್ರೈನರ್, ಅವ್ರು ಹೇಳ್ತಾರೆ ಏನಮ್ಮ ಇದು ನಿನ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ, ಈ ಹುಡುಗಿ ಮುಖದ ಮೇಲೆ ಹೆಂಗಪ್ಪ ಎಕ್ಸ್ಪ್ರೆಷನ್ ತರ್ಸೋದು ಅನ್ಕೊಂಡು ಹೋಗ್ಬಿಟ್ಟು ಅವರೇ ಕೇಳ್ತಾರೆ, ಇಲ್ಲಿ ನೋಡಮ್ಮ ನಿನಗೆ ಫೀಲಿಂಗ್ಸ್ ಬರ್ತಾ ಇಲ್ಲ, ನನಗ್ ಗೊತ್ತಿರೋಂಗೆ ನಿನ್ ಮನ್ಸಲ್ಲಿ ಇಷ್ಟಪಡೋ ತರ ಯಾರಾದ್ರೂ ಇರ್ತಾರೆ, ಆದ್ರೆ ಅವ್ರ ಮೇಲೆ ನಿನ್ಗೊಂದು ಒಳ್ಳೆ ಅಭಿಪ್ರಾಯ ಇರುತ್ತೆ, ಅವ್ರನ್ನ ಮನ್ಸಲ್ಲಿ ತಂದ್ಕೋ, ಅವಾಗ್ಲೇ ನಿನ್ಗೆ ಸ್ವಲ್ಪ ಆದ್ರೂ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರೋದು, ನಮ್ ಕೆಲ್ಸನೂ ಆಗೋದು ಅನ್ನೋ ತರ ಹೇಳಿದಾಗ ಅವಳು ಸ್ವಲ್ಪ ಯೋಚನೆ ಮಾಡ್ತಾಳೆ. ಬಟ್ ಆತರ ಯಾರು ಇಲ್ವಲ್ಲ, ಇವಾಗವರೆಗೂ ನನಗೆ ಬಾಯ್ ಫ್ರೆಂಡ್ ಕೂಡ ಇಲ್ವಲ್ಲ ಅಂತ ಯೋಚನೆ ಮಾಡಿದವಳು ಟಕ್ಕಂತ ಹೀರೋನೇ ಮೈಂಡ್ ಬರೋದು. ಫಸ್ಟ್ ಅವನ ನೋಡಿದಾಗ ಅವನ ಹತ್ರ ಮಾತಾಡಿದ್ದು ಅವನ ಹೊಡೆದಿದ್ದು ಅಂತ ಪ್ರತಿಯೊಂದು ಅವಳಿಗೆ ನೆನಪು ಬರುತ್ತೆ. ಆದ್ರೆ ನೆನಪು ಬಂದಿದ ತಕ್ಷಣ ಆಟೋಮೆಟಿಕ್ ಆಗಿ ಅವಳ ಮುಖದ ಮೇಲೆ ಸ್ಮೈಲ್ ಬರುತ್ತೆ. ಸಕ್ಕದಾಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳೆ ಅಂತಾನೆ ಹೇಳ್ಬೇಕು. ಅಲ್ಲಿ ಇರೋರೆಲ್ಲ ಸಖತ್ತು ಇಷ್ಟನೇ ಪಟ್ಬಿಟ್ರಿ ಇವಳನ್ನ, ಅಯ್ಯೋ ಇದೇನಿದೆ ಹುಡುಗಿ ಇಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಾಳೆ ಅಂತ ಎಲ್ಲರೂ ಅಡ್ಮೈರ್ ಮಾಡಿ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಪಾಪ ನಮ್ಮ ಅಸಿಸ್ಟೆಂಟ್ ಬಾಗಿಲ್ಗೆ ಆಚೆ ಕಡೆ ಕೂತ್ಕೊಂಡು ಓ ಅಂತ ಹೇಳ್ತಾ ಇರ್ತಾನೆ, ಮಾಡ್ತೀಯೇನು ಸತಿ ಈ ತರ ಅಧಿಕ ಪ್ರಸಂಗ ಮಾಡ್ತೀಯಾ, ಎಷ್ಟು ಧೈರ್ಯ ಇದ್ರೆ ಫೋಟೋ ಎತ್ಕೊಬಂದ್ ನನ್ನ ರೂಮ್ ಅಲ್ಲಿ ಹಾಕ್ತೀಯ ಅಂತ ಹೇಳಿ ಸೊರ್ರಾಗಿ ಹೊಡೆದು ಹೊರಗಡೆ ಹಾಕ್ಬಿಟ್ಟಿರ್ತಾನೆ. ಅಸಿಸ್ಟೆಂಟ್ ಕೂತ್ಕೊಂಡು ಅಳ್ಳೋದಲ್ದೆ ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಕಿತ್ತಾಕ್ಬಿಟ್ಟ ಈ ನಾಯಿ ಅಂತ ಓ ಅಂತ ಅಳ್ತಾ ಇರ್ತಾನೆ. ಅಲ್ಲಿ ಬ್ಯಾಂಡ್ ಸ್ಟೂಡೆಂಟ್ಸ್ ಎಲ್ಲ ಬಂದ್ರೆ ಅವ್ರನ್ನೆಲ್ಲ ಹಾಗ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ಆ ಹುಡುಗರು ಕೂಡ ಇವ್ನಿಗೆ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಸರಿ ಆಯ್ತು ಬಿಡಿ ನಮ್ ಬಾಸ್ ಸ್ವಲ್ಪ ಹಂಗೆ ತಾನೆ ಅಂತ ಹೇಳಿ ಅವ್ನಿಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಸರಿ ಪ್ರಾಕ್ಟೀಸ್ ಎಲ್ಲ ಮುಗಿತಾ, ಎಲ್ಲಿ ಅಂತ ನಮ್ ಹೀರೋಯಿನ್ ಬಗ್ಗೆ ಕೇಳಿದಾಗ ಆ ಹುಡುಗಿನ ಪ್ರಾಕ್ಟೀಸ್ ಮುಗಿಸ್ಕೊಂಡು ಯಾರನ್ನೋ ನೋಡ್ಬೇಕು ಅಂತ ಅಲ್ಲಿಂದ ಹೊರಟೋದ್ಲು ಅಂತ ಹೇಳಿದ ತಕ್ಷಣ ದಿಢೀರ್ ಅಂತ ಒಳಗಡೆಯಿಂದ ನಮ್ ಹೀರೋ ಆ ರೂಮ್ ಡೋರ್ ನ ಓಪನ್ ಮಾಡ್ಬಿಟ್ಟ. ಪಾಪ ಅಸಿಸ್ಟೆಂಟ್ ಬಾಗಿಲ್ಗೆ ಹೊರ್ಕೊಂಡಿದ್ದು ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಟ. ಆದ್ರೆ ನಮ್ ಹೀರೋ ಇದನ್ನೆಲ್ಲ ನೋಟೆ ಮಾಡಿಲ್ವೇ, ಅವ್ನ್ ಎಲ್ ಬಿದ್ರೆ ಏನು ಎಲ್ಲಿದ್ರೆ ಏನು ಅಂತ ಹೇಳಿ ಅವ್ನ್ ಪಾಡ್ಗ ಅವನಿಗೆ ನಡ್ಕೊಂಡು ಅಲ್ಲಿಂದ ಹೊರಟೋದ. ನಮ್ ಹೀರೋಯಿನ್ ಎಲ್ಲಪ್ಪ ಓದ್ಲು ಅಂತ ನೋಡಿದ್ರೆ ಹೀರೋಗೆ ಆಪೋಸಿಟ್ ಒಬ್ಬ ಇದ್ದ ಅಂತ ಹೇಳಿದ್ವಲ್ಲ, ಅವನನ್ನ ನೋಡಕ್ಕಂತಾನೆ ಈ ಡುಮ್ಮ ಒಬ್ಬ ಇದ್ದಲ್ವ ಬಬ್ಲಿ ಆಗಿ ಅವ್ನ್ ಕರ್ಕೊಂಡ್ ಬಂದಿರೋದು. ಅಂದ್ರೆ ನಮ್ ಹೀರೋಗೆ ಆಪೋಸಿಟ್ ಅಂತ ಹೇಳಿದ್ವಲ್ಲ, ಅವ್ನ್ ಬಂದು ಇವರಿಬ್ಬರಿಗೆ ಒಂದು ಆಫರ್ ಕೊಡಕ್ಕೆ ಅಂತ ಕರೆದಿರೋದು. ಅಂದ್ರೆ ನಮ್ ಹೀರೋಯಿನ್ ಮತ್ತೆ ಬಬ್ಲಿ ಆಗಿದ್ದಾನಲ್ವಾ, ಅವ್ರಿಬ್ಬರನ್ನ ಇಟ್ಕೊಂಡು ಒಂದು ಆಲ್ಬಮ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಎಲ್ಲ ನಾನೇ ನೋಡ್ಕೊಂತೀನಿ ಅಂತ ಅವ್ರ ಹತ್ರ ಮಾತಾಡ್ತಾ ಇರೋದು. ಇವ್ನ್ ಏನಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಗೊತ್ತಿಲ್ಲ ಈ ಡುಮ್ಮ. ನಮ್ ಹೀರೋಯಿನ್ ಮುಟ್ಟಿ ಮಾತಾಡೋದೆಲ್ಲ ಮಾಡ್ತಾನೆ. ಅವಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಓಕೆ ಅಂತ ಇವ್ನು ಹೇಳ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಯಾರೋ ಬಂದು ಅವ್ನ ಕತ್ತನ ಹಿಡ್ಕೊಂತಾರೆ, ಚೆನ್ನಾಗಿ ಹಾಕಿ ಪ್ರೆಸ್ ಮಾಡ್ಬಿಟ್ರು. ಯಾರಂತ ನೋಡಿದ್ರೆ ನಮ್ ಹೀರೋ. ಸಖತ್ ಟೆನ್ಷನ್ ಆಗೋಯ್ತು. ಹೀರೋಯಿನ್ ಏನು ಗೊತ್ತಿಲ್ದಾರ ತರ ಬಿಕ್ಕರ್ಸ್ಕೊಂಡ್ ನೋಡ್ತಾ ಇರ್ತಾಳೆ. ಹೀರೋ ಹಂಗೆ ಕಣ್ಣಲ್ಲೇ ಸೈನ್ ಮಾಡ್ತಾನೆ, ಮರ್ಯಾದೆ ಗೆದ್ ಬಂದ್ ಈ ಕಡೆ ಕೂತ್ಕೋ ಅಂತ. ಆ ಡುಮ್ಮ ಸೈಲೆಂಟ್ ಆಗಿ ಗೆದ್ದಲ್ಲಿಂದ ಹೊರಟೋದ. ಆಮೇಲೆ ನಮ್ ಹೀರೋ ಬಂದು ಕೂತ್ಕೊಳ್ತಾನೆ. ಇನ್ ನಮ್ ಹೀರೋ ಬಾಯ್ ಸುಮ್ನೆ ಇರುತ್ತಾ, ಅವ್ನ್ ಮಾತಾಡಿದ್ ಮಾತ್ಗೆ ಆಪೋಸಿಟ್ ಅಲ್ಲಿ ಇರೋನ್ಗೆ ಟೆನ್ಷನ್ ಆಗೋಯ್ತು. ಅಪ್ಪ ತಂದೆ ನೀನ್ ಇದಕ್ ಮೇಲೆ ಏನು ಮಾತಾಡ ಹುಡುಗಿನ ಕರ್ಕೊಂಡೋಗಪ್ಪ ಇಲ್ಲಿಂದ ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಕಳಿಸ್ಕೊಟ್ಬಿಟ್ಟ. ನಮ್ ಹೀರೋಯಿನ್ ಕಾರಲ್ಲಿ ಬರ್ತಾ ಇರೋದು. ಆ ಕಾರ್ನ ಒಂದ್ ಹತ್ರ ಒಂದ್ ಜಾಗದಲ್ಲಿ ನಿಲ್ಸಿದ್ದಾರೆ. ಬಟ್ ನಮ್ ಹೀರೋ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗೇ ಇರ್ತಾನೆ. ಇವಳು ಕೇಳ್ತಾಳೆ ಅದೇನದು ಹತ್ರ ಸೈಲೆಂಟ್ ಆಗಿದ್ರೆ ಏನಾದ್ರು ಮಾತಾಡಿ
ಮಾತಾಡಿ ಅಂತ ಕೇಳಿದ್ರೆ ಇವ್ನು ಹೇಳ್ತಾನೆ ಅದೇ ನನ್ ಪ್ರಾಬ್ಲಮ್, ಏನ್ ಪ್ರಾಬ್ಲಮ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ನೋಡಿದ್ರೆ ಮಾತ್ರ ನಾನು ಏನ್ ಹೇಳ್ಬೇಕಂತ ಅನ್ಕೊಂತ ಇದೀನೋ ಅದನ್ನ ಹೇಳಕ್ಕೆ ಆಗ್ತಾ ಇಲ್ಲ. ಹಂಗೂ ನಾನ್ ಬಾಯ್ ಬಿಟ್ಟು ಮಾತಾಡಿದ್ರೆ ನಿನ್ಗೆ ಅರ್ಥ ಆಗುತ್ತಾ ಒಂದಾ? ಯಾಕಂದ್ರೆ ನೀನ್ 18th ಸೆಂಚುರಿಯಲ್ಲಿ ಬದುಕ್ತಾ ಇದೀಯ ಅಲ್ವಾ, ನಿನ್ಗೆ ಹೆಂಗ ಅರ್ಥ ಆಗುತ್ತೆ ಅಂದಾಗ ಇವ್ಳು ಹೇಳ್ತಾರೆ ಇಲ್ಲ ಆತರ ಎಲ್ಲ ಏನಿಲ್ವಲ್ಲ. ಹಂಗಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನನ್ ಮುಖಾನ ನೋಡಿ ನನ್ 10 ವರ್ಷಕ್ಕೆ ಏನಾಗುತ್ತೆ ಅಂತ ಪಟಪಟ ಅಂತ ಹೇಳ್ಬಿಡ್ತೀಯಲ್ಲ, ಅಂದ್ರೆ ಗೆಸ್ ಮಾಡಿರ್ತೀಯಲ್ವಾ. ಸರಿ ಬಿಡು, ಇವಾಗ ಸುಮ್ನೆ ಏನಕ್ಕ ಆ ವಿಷಯ ಮಾತಾಡೋದು, ನೀನು ಧೈರ್ಯವಾಗಿ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡು, ನಾನು ನಿನ್ನ ತುಂಬಾ ಹುಷಾರಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಅಂದ್ರೆ ನಿನ್ಗೆ ಯಾವ್ದೇ ಒಂದು ಪ್ರಾಬ್ಲಮ್ ಬರ್ದೇ ಇರೋ ತರ ನೋಡ್ಕೊಂತೀನಿ ಅಂತ ಹೇಳಿದ್ರು ಅವಳು ಹೇಳ್ತಾಳೆ ಇಲ್ಲ ನೀವ್ ಹೇಳ್ದಂಗೆ ನಾನು 18th ಸೆಂಚುರಿಯಲ್ಲಿ ಇರೋಳೆ ಆಗಿರ್ಲಿ, ನನ್ ಮೈಂಡ್ ಸೆಟ್ ಹಂಗೆ ಕೂಡ ಇರ್ಲಿ, ಆದ್ರೆ ನನ್ಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಇವಾಗವರೆಗೂ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಲ್ಲ ಅಂತಾನೆ ಹೇಳ್ತಾ ಇರೋದು. ಇಲ್ಲಿ ನೋಡು ನೀನ್ ಕಾಂಟ್ರಾಕ್ಟ್ ನ ಓದ್ಬಿಟ್ಟು ಸೈನ್ ಮಾಡು ಅಂತ ಹೇಳ್ತಾನೆ. ಆಮೇಲೆ ಅವ್ನಿಗೆ ಫ್ಲಾಶ್ ಆಗುತ್ತೆ ಅದು ಓದಿದ್ರೆ ನಿನ್ಗೇನ್ ಅರ್ಥ ಆಗುತ್ತಾ ಒಂದಾ ಅಂತ. ಇವಳಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗವರೆಗೂ ಸೈನ್ ಮಾಡಲ್ಲ ಅಂತಾನೆ ಹೇಳ್ಬಿಟ್ಲಾ. ಇವಳಿಗೆ ಟೆನ್ಷನ್ ಆಗ್ಬಿಟ್ಟು ಕಾರ್ ಬಿಟ್ಟೋಗಿ ದೂರ ನಿಂತ್ಕೊಂಡ್ಬಿಟ್ಟ. ಇವಳು ಹೋಗ್ಬಿಟ್ಟು ಕೇಳ್ತಾಳೆ ಯಾಕೆ ಏನಾಯ್ತು, ಯಾಕತ್ರ ದೂರ ಬಂದ್ಬಿಟ್ರಿ ಅಂದಾಗ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಹೀರೋಗಿರೋ ಪ್ರಾಬ್ಲಮ್ ಇವಳಂದ್ರೆ ಇಷ್ಟ ಅಂತ ಅವ್ನ ಕೇಳಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದರಿಂದ ಸುಮ್ನೆ ಅವಳ ಹತ್ರ ಮಾತಾಡೋ ತರ ನನ್ ಬಗ್ಗೆ ನನ್ PA ನಿನ್ನ ಹತ್ರ ಏನ್ ಹೇಳ್ದ ಅಂತ ಕೇಳಿದಾಗ ಇವಳು ಹೇಳ್ತಾಳೆ ನೀವು ತುಂಬಾ ಒಳ್ಳೆಯವರು, ನಿಮ್ಮಷ್ಟು ಒಳ್ಳೆಯವರು ಯಾರಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ನಿಮ್ಮ ಹತ್ರ ಇರೋ ಒಂದು ವಸ್ತುನ ಆಗ್ಲಿ ನಿಮ್ದು ಅಂತ ಒಂದ್ಸತಿ ಅನ್ಕೊಂಡ್ಬಿಟ್ರೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀರಾ ಅಂತ ಹೇಳಿದ್ರು ಅಂತ ಇವಳು ಹೇಳ್ತಾಳೆ. ಹೀರೋ ಹೇಳ್ತಾನೆ ಹೌದು ಇವಾಗ ನೀನ್ ಕೂಡ ನನ್ ಸ್ವತ್ತೆ, ನೀನು ನನ್ಗೆ ಅಂತಾನೆ ಇರ್ಬೇಕು ಅನ್ನೋ ತರ ಹೇಳ್ಕೊಂಡೆ ಹತ್ರ ಹೋಗಿ ಕೆನೆನೆಲ್ಲ ಮುಟ್ಟಕ್ಕೆ ಟ್ರೈ ಮಾಡ್ತಾನೆ. ಇವಳು ಟಕ್ ಅಂತ ಸ್ಟಾಪ್ ಮಾಡ್ಬಿಟ್ಲು. ಇವಾಗ ನೀವ್ ಹೇಳಿದ್ದನ್ನ ನೀವ್ ಹೇಳಿದ ಅರ್ಥದಲ್ಲೇ ತಗೊಂಡ್ಬೇಕಾ ಅಥವಾ ಯಾವ ಅರ್ಥದಲ್ಲಿ ತಗೊಂಡ್ಬೇಕು ಅಂದಾಗ ನಾನ್ ಹೇಳಿದಾಗ ನಿನಗೆ ಯಾವ ರೀತಿಯಲ್ಲಿ ಅರ್ಥ ಆಯ್ತು ನೀನ್ ಆ ರೀತಿಯಲ್ಲಿ ಎತ್ಕೋ ಅಂತ ಇವ್ನ್ ಹೇಳ್ತಾ ಇದ್ದಾನೆ. ಅಂದ್ರೆ ಇವ್ಳಿಗೊಂಥರ ಕನ್ಫ್ಯೂಷನ್ ಆಗೋಯ್ತು. ಹಂಗಾದ್ರೆ ಏನ್ ಇವಾಗ ನಾನಂದ್ರೆ ಇಷ್ಟ ಅಂತ ನೀವ್ ಹೇಳ್ತಿದ್ದೀರಾ ಅಂತ ಇವಳ ಬಾಯಲ್ಲಿ ಟ್ರಿಕ್ಕಿಯಾಗಿ ಮಾತು ಬರೋ ತರ ಅವ್ನ್ ಮಾಡ್ಬಿಟ್ಟು ಇವಾಗ ಏನು ಗೊತ್ತಿಲ್ದೇ ಇರೋ ಒಂಥರ ಏನು ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯಾ, ನನ್ನ ನೋಡಿದಾಗಲೇ ನೀನ್ ಅದೇ ತರನೇ ಕೇಳ್ತೀಯಾ, ರಿಪೀಟೆಡ್ ಆಗಿ ಕೇಳ್ತಾನೆ ಇದೆಯಾ, ಸ್ವಲ್ಪ ಚೆನ್ನಾಗಿರೋದ್ರಿಂದ ಹುಡುಗಿರ್ ನನಗೆ ಬೀಳೋದ್ ಸಹಜನೇ, ಅದಕ್ಕಂತ ಈ ತರನಾ ನೀನ್ ಅದನ್ನೇ ಕೇಳ್ತೀಯ ಅಂತ ಇವ್ನು ಹಂಗೆ ಏನು ಆಗ್ದಿರೋ ಒಂಥರ ಹೇಳ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಅವಳನ್ನ ಕನ್ಫ್ಯೂಸ್ ಮಾಡಿನೇ ಬಿಟ್ಬಿಟ್ಟ. ಯಾವ ಅರ್ಥದಲ್ಲಿ ಎತ್ಕೋಬೇಕು ಅಂತ ಪಾಪ ಅವಳಿಗೆ ಗೊತ್ತಾಗ್ತಾ ಇಲ್ಲ, ಬಿಕ್ಕರ್ಸ್ಕೊಂಡ್ ನಿಂತಿರ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಸ್ಟ್ರೇಟ್ ಆಗಿ ಡಾಕ್ಟರ್ ನ ನೋಡಕ್ಕೆ ಅಂತ ಹೋಗಿರ್ತಾನೆ. ಡಾಕ್ಟರ್ ಫ್ರೆಂಡ್ ಇದ್ದ ಅಲ್ವಾ, ಅವನನ್ನ ನೋಡಕ್ಕೆ ಅಂತ ಹೋಗಿರೋದು. ಅಲ್ಲೋಗ್ಬಿಟ್ಟು ಪೇಚಾಡ್ತಾ ಇರ್ತಾನೆ. ಅವಳೇ ನನ್ನವಳು ಅಂತ ನಾನು ಡೈರೆಕ್ಟ್ ಆಗಿ ಹೇಳಿದ್ಮೇಲೆ ಹಂಗಾದ್ರೆ ನಾನಂದ್ರೆ ನಿಮ್ಗೆ ಇಷ್ಟನಾ ಅಂತ ಅದನ್ನ ಒಂದು ಕ್ವೆಶ್ಚನ್ ತರ ನನ್ನ ಹತ್ರ ಕೇಳ್ತಿದ್ದಾಳೆ, ಇದಕ್ಕೆ ಹೆಂಗೋ ಆನ್ಸರ್ ಮಾಡೋದು, ಅವಳು ಕೇಳೋ ಕ್ವೆಶ್ಚನ್ಗೆ ತಲೆ ಕಾಲೇ ಇರಲ್ಲ ನನ್ನ ಹತ್ರ ಇವನ್ ಪೇಚಾಡ್ತಾರೆ. ಅವಾಗ ಆ ಡಾಕ್ಟರ್ ಹೇಳ್ತಾರೆ ಇಲ್ಲ ನೋಡು ಅವಳು ಹೇಳೋದು ಕರೆಕ್ಟೇ ಅಲ್ವಾ, ನೀನ್ ಏನ್ ಹೇಳ್ಬೇಕಂತ ಅನ್ಕೊಂಡಿದ್ಯೋ ಅವಳಿಗೆ ಅರ್ಥ ಆಗೋ ತರ ಹೇಳ್ಬೇಕು, ಅದನ್ನ ಬಿಟ್ಬಿಟ್ಟು ಒಟ್ಟೊಟ್ಟಾಗಿ ಹೇಳಿದ್ರೆ ಅವಳಿಗೊಂಥರ ವಿಯರ್ಡ್ ಆಗಿ ಅನ್ಸಲ್ವಾ, ಅವಳಿಗೆ ಅರ್ಥ ಆಗೋ ತರ ನೀನೆಲ್ಲ ಎತ್ತಿ ಹೇಳ್ಬೇಕು ಅಂತ ಹೇಳ್ತಾನೆ. ಎಲ್ಲೂಸು ನಿನಗೂ ಅರ್ಥ ಆಗ್ತಲ್ವಾ ನಾನು ಹೇಳೋದು, ನನ್ ಜೊತೆ ಇರೋದೆಲ್ಲ ನಂದೇ ಕಣೋ, ಆ PA ಇದನ್ನಲ್ವಾ ಜೋ ಅವ್ನ್ ಕೂಡ ನನ್ನವನೇ, ಅವ್ನ್ ಮಾತ್ರ ಅಲ್ಲ ನಂದು ಅಂತ ಅನ್ಕೊಂಡು ನನ್ ಜೊತೆ ಕೆಲಸ ಮಾಡೋರು ಎಲ್ಲರೂ ನನ್ನವ್ರೆ, ಯಾಕೆ ನೀನ್ ಕೂಡ ನನ್ನವನೇ, ಎಲ್ಲ ನನಗ್ ಮಾತ್ರನೇ ಸ್ವಂತ. ಅದೇ ತರನೇ ಅವಳು ಕೂಡ ನನ್ನವಳು ಅಂತ ಅನ್ಕೊಂಡ್ಬಿಟ್ಟಿದೀನಿ, ನನ್ ಸ್ವಂತ ಅಂತ ಹೇಳ್ಬಿಟ್ಟಿದೀನಿ. ಅದ್ರಲ್ಲಿ ಸಪರೇಟ್ ಆಗಿ ಕ್ವೆಶ್ಚನ್ ಕೇಳಿದಾಗ ನಾನ್ ಹೆಂಗ ಆನ್ಸರ್ ಮಾಡೋದು ಅಂತ ಕೇಳ್ತಾನೆ. ಈ ಡಾಕ್ಟರ್ಗೆ ಹೆಂಗ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಇಷ್ಟನಾ ಇಲ್ವಾ ಅಂತ ಕೇಳ್ತಾ ಇದ್ರೆ ಅದಕ್ಕೆ ಹೆಂಗೋ ನನ್ ಕೈಲಿ ಆನ್ಸರ್ ಮಾಡಕ್ಕಾಗತ್ತೆ, ಇದು ಮಾತ್ರ ಯಾಕೆ ನನ್ ಕೈಲಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅವನೇ ಒಂದ್ ಕಡೆ ಫೀಲ್ ಆಗ್ತಾ ಇರ್ತಾನೆ. ಆಗ ಡಾಕ್ಟರ್ ಹೇಳ್ತಾರೆ ಇಲ್ಲ ಕಣೋ ನೀನ್ ಈ ತರ ತಲೆ ಕಾಲ ಇಲ್ದ ಕ್ವೆಶ್ಚನ್ ನ ಕೇಳಿದ್ರೆ ನನ್ ಕೈಲೂ ಆನ್ಸರ್ ಮಾಡಕ್ಕಾಗಲ್ಲ, ಇವ್ ನನ್ ಕೈಲಿ ಆಗ್ತಾ ಇಲ್ವೇ ಅಂತ ಹೇಳಿ ಮತ್ತೆ ಫ್ರಸ್ಟ್ರೇಟ್ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟ. ನಾನ್ ಕೂಡ ಕೌನ್ಸಿಲಿಂಗ್ ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ. ಇವಾಗ ಹೀರೋ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಸ್ವಂತ ಕಂಪನಿಯಲ್ಲೇ ಅವನು ಕದ್ದು ಮುಚ್ಚಿ ಹೋಗಿ ಹೀರೋಯಿನ್ ನೋಡೋ ತರ ಆಗ್ಬಿಟ್ಟಿರುತ್ತೆ. ಅವಳನ್ನ ಸ್ವಲ್ಪ ಹೊತ್ತು ಕೂಡ ಬಿಡಕ್ಕೆ ಆಗ್ತಾ ಇಲ್ಲ, ಅವ್ನ ಕೈಲಿ ನೋಡದೆ ಇರಕ್ ಆಗ್ತಾ ಇಲ್ಲ. ಅಲ್ಲೋಗಿ ಗ್ಲಾಸ್ ಹತ್ರ ನಿಂತ್ಕೊಂಡು ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾನೆ. ಅವಳನ್ನ ತುಂಬಾ ಅಡ್ಮೈರ್ ಮಾಡ್ತಿದ್ದಾನೆ ಅಂತ ಕೂಡ ಹೇಳ್ಬೇಕು. ಈ ತರ ಇವರೆಲ್ಲ ಒಳಗಡೆ ಕೂತ್ಕೊಂಡು ಇರೋದು ಇವತ್ತೊಂದು ಇಂಟರ್ವ್ಯೂ ಬರುತ್ತೆ ಅಂತ ಹೇಳಿ ಅದನ್ನ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತಾರೆ. ಅವನು ತುಂಬಾ ಚೆನ್ನಾಗಿ ಇಂಟರ್ವ್ಯೂ ನಲ್ಲಿ ಮಾತಾಡ್ತಾ ಇದ್ದಾನೆ. ಅವಾಗೆ ನಮ್ ಹೀರೋಯಿನ್ ಗೆ ಅರ್ಥ ಆಗೋದು ಇವ್ನು ತುಂಬಾ ದೊಡ್ಡ CEO, ತುಂಬಾ ದೊಡ್ಡ ಕಂಪನಿಯ ಒಂದು ಜವಾಬ್ದಾರಿ ಇವನ ಹತ್ರ ಇದೆ ಅಂತ. ಇದ್ರೂ ಇವಳ ಹತ್ರ ಇಷ್ಟು ಕೆಳಗಡೆ ಇಳಿದು ಬಂದು ಮಾತಾಡ್ತಾನಲ್ಲ ಅಂತ ಅವಳಿಗೊಂದ್ ಕಡೆ ಆಶ್ಚರ್ಯ ಇದ್ರೆ ಕೂಡ ಅವಳಲ್ಲಿ ಒಂದು ಕನ್ಫ್ಯೂಷನ್. ಹೀರೋ ನನ್ನ ಇಷ್ಟ ಇದೀನಿ ಅಂತ ಹೇಳ್ತಿದ್ದಾನ ಇಲ್ಲ ಅಂತ ಹೇಳ್ತಿದ್ದಾನ, ನಾನು ಯಾವ ಅರ್ಥದಲ್ಲಿ ಎತ್ಕೊಳ್ಳೋದೋ ಗೊತ್ತಿಲ್ವೇ ಅಂತ ತುಂಬಾ ಕನ್ಫ್ಯೂಸ್ಡ್ ಆಗ್ಬಿಟ್ಲು. ಇನ್ನು ಹೇಳ್ಬೇಕಂದ್ರೆ ಹೀರೋಯಿನ್ ಇಲ್ಲಿ ಪ್ರಾಕ್ಟೀಸ್ ಅಂತ ಬಂದು ಈ ಬ್ಯಾಂಡ್ ಬಾಯ್ಸ್ ಜೊತೆ ಆಗಿರ್ಬೋದು, ಆ ಬ್ಯಾಂಡ್ ಅಲ್ಲಿರೋ ಮೆಂಬರ್ಸ್ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟಿರ್ತಾರೆ. ಎಲ್ಲರಿಗೂ ಇವಳಂದ್ರೆ ತುಂಬಾನೇ ಇಷ್ಟ, ಸಖತ್ ಫನ್ ಮಾಡ್ತಾರೆ, ಸಖತ್ ಜಾಲಿ ಮಾಡ್ತಾರೆ. ಬಟ್ ಇದೆಲ್ಲ ನೋಡ್ತಾ ಇದ್ರೆ ನಮ್ ಹೀರೋಗೆ ಲೈಟ್ ಆಗಿ ಉರಿಯೋದು ಇವಳೇನಷ್ಟು ಕ್ಲೋಸ್ ಆಗಿದ್ದಾರೆ ಅವ್ರ ಜೊತೆ ಅಂತ. ಅಷ್ಟೇ ಅಲ್ಲ ಅವತ್ತು ಈವ್ನಿಂಗ್ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ. ಆ ಬ್ಯಾಂಡ್ ಮೆಂಬರ್ ಅಲ್ಲಿ ಒಬ್ಬ ಬಂದು ನಮ್ ಹೀರೋಯಿನ್ ಮೇಲೆ ಹೆಗಲ್ ಮೇಲೆ ಕೈಯೆಲ್ಲ ಹಾಕೊಂಡು ಹೋಗ್ತಿದ್ದಾನೆ. ಅದನ್ನ ನೋಡ್ತಿದ್ರೆ ಹೀರೋಗೆ ಟೆನ್ಷನ್ ಆಗುತ್ತೆ, ಬಟ್ ಏನು ಮಾತಾಡಲ್ಲ. ಹೀರೋಯಿನ್ ಕೂಡ ಲೈಟ್ ಆಗಿ ತಿರುಗಿ ನೋಡ್ತಾಳೆ. ಹೀರೋ ಮೇಲೆ ನಿಂತ್ಕೊಂಡು ಇವ್ರನ್ನೇ ನೋಡ್ತಾ ಇರೋದನ್ನ. ಇವಳು ಕೂಡ ತಿರುಗಿ ನೋಡ್ತಾಳೆ, ಬಟ್ ಏನು ಮಾತಾಡೋದಿಲ್ಲ. ಇವಾಗ ಇವರೆಲ್ಲ ಒಂದು ಕ್ಲಬ್ ಗಂತಾನೆ ಹೋಗಿರೋದು. ಇವಳಿಗೆ ಈ ಕ್ಲಬ್ ಅದೆಲ್ಲ ಹೊಸದಲ್ವಾ, ಯಾವಾಗೂ ಈ ತರ ಎಲ್ಲ ಹೋಗ್ಲಿಲ್ಲ. ಅಲ್ಲಿರೋರೆಲ್ಲ ಎಂಜಾಯ್ ಮಾಡ್ತಾ ಇದ್ರೆ ಇವಳು ಅಂತ ಬಾಯ್ ತಕ್ಕೊಂಡು ನೋಡ್ತಾ ಇರ್ತಾಳೆ. ಇವನೀಗ ರೂಮ್ ಗೆ ಕೂಡ ಬಂದ್ಬಿಟ್ಟ. ಆದ್ರೆ ಇವನ್ ಕೈಲಿ ಇರಕ್ಕೆ ಆಗ್ತಾ ಇಲ್ಲ. ಇವರೆಲ್ಲ ಗುಂಪಗಳನ್ನ ಎಲ್ಲೋ ಕರ್ಕೊಂಡು ಹೋದ್ರೆ ಎಲ್ಲಿ ಕರ್ಕೊಂಡು ಹೋದ್ರೋ ಗೊತ್ತಿಲ್ವೇ ಅಂತ. ಆದ್ರೆ ಅಸಿಸ್ಟೆಂಟ್ ಬಂದು ಇವರೆಲ್ಲ ಒಂದು ಕ್ಲಬ್ ಹೋಗ್ಬೇಕು ಅಂತ ಮಾತಾಡ್ಕೊಂಡ್ರಲ್ವಾ, ಅದು ಕೇಳಿಸ್ಕೊಂಡಿರ್ತಾನೆ. ಬಟ್ ಯಾವ ಕ್ಲಬ್ ಅಂತ ಇವನ್ಗೆ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಕಡೆ ನಮ್ ಹೀರೋಗಂತೂ ತುಂಬಾ ಡಿಸ್ಟರ್ಬ್ ಆಗಿರುತ್ತೆ. ಆ ಬ್ಯಾಂಡ್ ಬಾಯ್ಸ್ ಇವಳ ಜೊತೆ ಇಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಆ ವಿಷಯ ಅವ್ನ ಕೈಲಿ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ತುಂಬಾ ಜಲಸಿಯಾಗಿ ಬೇರೆ ಫೀಲ್ ಆಗ್ತಾ ಇದ್ದಾನೆ. ಅಸಿಸ್ಟೆಂಟ್ ಏನೋ ಅಲ್ಲಿಂದ ಹೊರಟೋದ, ಬಟ್ ಬಾಗ್ಲ ಹತ್ರ ನಿಂತ್ಕೊಂಡು ಹೀರೋ ಏನ್ ಪೇಚಾಡ್ತಾ ಇದ್ದಾನೆ ಅಂತ ಕೇಳಿಸ್ಕೊಂತಾನೆ ಇರ್ತಾನೆ. ಯೋಚನೆ ಮಾಡ್ಬೇಡ ಅವಳ ಬಗ್ಗೆ ನಿನ್ ತಲೆಯಲ್ಲಿ ಇಟ್ಕೋಬೇಡ, ಎತ್ಬಿಡು ಅಂತ ಇವ್ನ್ ಮನ್ಸಲ್ಲೇ ಹೇಳ್ಕೊಳ್ತಾ ಇದೀನಿ ಅನ್ನೋ ಹೆಸರಲ್ಲಿ ಎಲ್ಲದನ್ನು
ಎಲ್ಲವನ್ನು ಹೊರಗಡೆ ಹಾಕಿ ಚೆಲ್ತಾ ಇರ್ತಾನೆ. ಅದೆಲ್ಲ ನಮ್ ಪಿಎ ಕಿವಿಗೆ ಬೀಳ್ತಾ ಇರುತ್ತೆ, ಅಂದ್ರೆ ನಮ್ಮ ಅಸಿಸ್ಟೆಂಟ್ ಕಿವಿಗೆ ಕ್ಲಿಯರ್ ಆಗಿ ಬೀಳ್ತಾ ಇರುತ್ತೆ. ಆ ಲೆವೆಲ್ಗೆ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾನೆ. ಅದಾದ್ಮೇಲೆ ಇಲ್ಲಿ ನಮ್ ಹೀರೋಯಿನ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಕೂಡ ಬಂದ್ಬಿಟ್ಲು. ಈ ವಿಷಯನ ಈ ತರ ನಾನು ರೂಮ್ಗೆ ರಿಟರ್ನ್ ಬಂದ್ಬಿಟ್ಟೆ ಅಂತ ಹೀರೋಗೆ ಕಾಲ್ ಮಾಡಿ ಹೇಳಣ್ವಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡಿದ್ದಳು. ಬೇಡ ಬಿಡು, ಇಷ್ಟೊತ್ತಲ್ಲಿ ಯಾಕೆ ಸುಮ್ನೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಅಂತ ಸೈಲೆಂಟ್ ಆಗ್ಬಿಡ್ತಾಳೆ. ಸೊ ನೆಕ್ಸ್ಟ್ ಡೇ ಏನಾಯ್ತು, ನಮ್ ಹೀರೋ ಏನ್ ಮಾಡ್ದ, ಅವನಲ್ಲಿರೋ ಫೀಲಿಂಗ್ಸ್ ನ ಹೇಳ್ಕೊಂಡ, ಓಪನ್ ಆಗಿ ಮಾತಾಡದ್ನ ಅಂತ ನಾವು ನೆಕ್ಸ್ಟ್ ಫೈನಲ್ ಪಾರ್ಟ್ ಅಲ್ಲಿ ನೋಡೋಣ. ಅಷ್ಟೇ ಒಂದ್ 2-3 ಪಾರ್ಟ್ ಅಷ್ಟೇ ಈ ಸೀರೀಸ್. ತುಂಬಾ ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.